ಜಗತ್ತಿನ ತುಂಬ ಅವ್ರನ್ನ ಎಷ್ಟು ಬೆಳೆಸ್ತೀವಿ ಅಷ್ಟು ನಾವು ಮುಕ್ತರಾಗ್ತೀವಿ ಅಂತ ಹೇಳೋದ್ರೊಂದಿಗೆ ಅಪ್ಪಗಳು ಈ ಊರನ್ನು ಪಾವನ ಮಾಡಿದರು. ಆಗಲೊಂದು ಮಾತನ್ನು ಹೇಳ್ತಿದ್ರು ಸೋಮಣ್ಣ, ಇಲ್ಲಿವರೆಗೆ 85 ವರ್ಷ ಬುದ್ಧಿಜಿಯವರು ಮಾತಾಡಿದರು, ಬಿಜ್ಜರಿಗೆ ಮೌನ ಇತ್ತು, ಇಂದಿನಿಂದ ಅವ್ರ ಮೌನ ಆದರೂ ಇನ್ನು ಬಿಜ್ಜರಿಗೆ ಮಾತಾಡ್ತದೆ, ಇನ್ನು ಜಗತ್ತಿಗೆ ಇಡೀ ಜಗತ್ತೇ ಕೇಳುವಂಗ ಇದಾಗ ಇಲ್ಲಿ ಧ್ವನಿ ಹೊರಡಬೇಕು ಅಂತ ಶಕ್ತಿ ನೋಡ್ರಿ. ನಮ್ಮ ಮಕ್ಕಳು ಇವರೇ ನಮ್ಮ ಆಸ್ತಿ, ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಅವರೇ ನಮ್ಮ ಆಸ್ತಿ ಆಗಬೇಕು, ಆ ರೀತಿ ಬೆಳೆಸೋಣ ಅಂತ ಹೇಳೋದ್ರೊಂದಿಗೆ ಕೊನೆಯದಾಗಿ ಅಪ್ಪಗಳು ಒಂದು ಸಂದೇಶ ನಿಮ್ಗೆ ಹೇಳಿ ಮುಗಿಸ್ತೀನಿ. ಇಲ್ಲೆಲ್ಲ ದೊಡ್ಡವರು ಕೂತಿದ್ದಾರೆ, ನನ್ನ ಬಗ್ಗೆ ಭಾಳ ವರ್ಣ ಮಾಡಿದರು ಬೀಳೂರು ಶ್ರೀಗಳು. ನನಗೊಂದು ಪುಸ್ತಕ, ಒಂದು ಪತ್ರ ಬರೆಯಕ್ಕೆ ಬರ್ತಿರ್ಲಿಲ್ಲ, ನನ್ನ ಕೈ ಹಿಡಿದು 100 ಪುಸ್ತಕ ಬರೆಸಿದ್ರು ಅಪ್ಪಗಳು. ಒಬ್ಬ ಎಂಥದ್ದು ಪವಾಡದು ನನ್ನಿಂದ ಒಂದು ಪತ್ರ ಬರೆಯಕ್ಕೆ ಬರ್ತಿರ್ಲಿಲ್ಲ, ಅವ್ರ ಕೈ ಹಿಡಿದ ಹಿಂಗಂತ ಕೂಸುಗಳಿಗೆ ತುತ್ತು ಮಾಡಿ ಉಣಿಸಿದ್ರು. ಏನೋ ಒಂದು ಅಪ್ಪವ್ರ ಆಶೀರ್ವಾದ ಆಯಿತು. ಆದ್ರೆ ಒಂದು ಮಾತು ನಿಮ್ಗೆ ಗೊತ್ತಿರಲಿ, ಈ ಜಗತ್ತಿಗೆ ನಾವು ಬಂದಿದ್ದು ಆನಂದವಾಗಿರ್ಲಿಕ್ಕೆ, ಸಂತೋಷವಾಗಿರೋದು. ಯಾವುದೇ ಕ್ಷಣ ಬರಲಿ ಎಂಥ ಕ್ಷಣದಲ್ಲಿ ನಗನಗತ್ತಾ ಬದುಕಿರಿ ಅಂತ ಅಪ್ಪಗಳು ಹೇಳೋರು. ಅದನ್ನು ನಾವು ಕಲಿ. ಇವರೆಲ್ಲ ಸೇವೆ ಮಾಡಿದರು. 10 ಲಕ್ಷ ಸಂಬಳ ತಿಂಗಳಿಗೆ, ವರ್ಷಕ್ಕೆ ಕೋಟ್ಯಾವಧಿ ಸಂಬಳವನ್ನು ತ್ಯಾಗ ಮಾಡಿ ನಮ್ಮ ಶಿವಯೋಗೇಶ್ವರರು ಏನಾದರೂ ಇವತ್ತು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರು, ಅವರಿಗೆ ವೈರಾಗ್ಯವನ್ನು ತುಂಬಿ ಅವರನ್ನು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತಂದವರು ಸಿದ್ದೇಶ್ವರ ಅಪ್ಪಗಳು. ನೆನಪು